ನೊಂದವರಿಗೆ ನ್ಯಾಯ ದೊರಕಿಸಿಕೊಡುವುದೇ ನಮ್ಮ ಉದ್ದೇಶ. ನ್ಯಾಯವಾದಿ ಡಿ.ಬಿ. ಟಕ್ಕಣ್ಣವರ್. ನೊಂದವರಿಗೆ ನ್ಯಾಯ ದೊರಕಿಸಿಕೊಡುವುದು ಹಾಗೂ ಮಾನವ ಹಕ್ಕುಗಳ ಉಲ್ಲಂಘನೆ ಮಾಡುವವರ ವಿರುದ್ಧ ಹೋರಾಟ ಎಂದು ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ನ್ಯಾಯಾಂಗ ಸುರಕ್ಷಾ ಪರಿಷತ್ ಜಿಲ್ಲಾಧ್ಯಕ್ಷರಾದ ನ್ಯಾಯವಾದಿ ಡಿ.ಬಿ. ಟಕ್ಕಣ್ಣವರ್ ಹೇಳಿದರು. ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದ ತಮ್ಮ ಕಚೇರಿಯಲ್ಲಿ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ನ್ಯಾಯಾಂಗ ಸುರಕ್ಷಾ ಪರಿಷತ್ ಮತ್ತು ಗಾಂಧಿ ಜಯಂತಿ ನಿಮಿತ್ತ ಸರ್ಕಾರಿ ಸೇವೆಯಲ್ಲಿರುವ ಸಾಧಕರಿಗೆ ಸನ್ಮಾನ ಹಾಗೂ ನೂತನವಾಗಿ ಆಯ್ಕೆಯಾದ ಪರಿಷತ್ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭದಲ್ಲಿ ಮಾತನಾಡಿದ ಅವರು, ಸಾರ್ವಜನಿಕರಿಗೆ ಸರ್ಕಾರಿ ಕಚೇರಿಗಳಲ್ಲಿ ನ್ಯಾಯಾಂಗ ಉಲ್ಲಂಘನೆಯಾದರೆ ಅವರಿಗೆ ನ್ಯಾಯ ದೊರಕಿಸಿಕೊಡುವಂತ ಕೆಲಸ ನಮ್ಮ ಪರಿಷತ್ ಎಲ್ಲ ಪದಾಧಿಕಾರಿಗಳು ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸುತ್ತಾರೆ. ಅಂತಹ ಘಟನೆಗಳು ಕಂಡು ಬಂದರೆ ನಮ್ಮನ್ನ ತಕ್ಷಣ ಸಂಪರ್ಕಿಸಿ ಎಂದು ಸಾರ್ವಜನಿಕರಲ್ಲಿ ಮನವಿ ಮಾಡಿದರು. ಈ ದಿನ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ನ್ಯಾಯಿಕ ಸುರಕ್ಷಾ ಪರಿಷತ್ನ ಒಂದು ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಹಾಗೂ ಅವರಿಗೆ ಪ್ರಮಾಣ ಪತ್ರಗಳ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರತಕ್ಕಂಥ ಈ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರ ಜಯಂತಿಯ ನಿಮಿತ್ತವಾಗಿ ಅಥಣಿ ತಾಲೂಕಿನಲ್ಲಿ ಸಾಧನೆ ಮಾಡಿರ್ತಕ್ಕಂತಹ ಒಂದು 4-5 ಜನ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಕೂಡ ಇಟ್ಟುಕೊಂಡಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮಕ್ಕೆ ಅಥಣಿಯ ಡಿವೈಎಸ್ಪಿ ಆಗಿರ್ತಕ್ಕಂಥ ಪ್ರಶಾಂತ್ ಮುನ್ನೋಳಿ ಸರ್ ಅವರು ಆಗಮಿಸಿ ಹಲವಾರು ವಿಚಾರಗಳನ್ನು ಮಾನವ ಹಕ್ಕುಗಳ ಉಲ್ಲಂಘನೆಯನ್ನು ತಡೆಯಲು ಮತ್ತು ಅದನ್ನು ಯಾವ ರೀತಿ ನಾವು ನಿರ್ವಹಿಸಬೇಕು ಅಂತಕ್ಕಂಥ ಒಂದು ಸಂದೇಶಗಳನ್ನು ನೀಡಿದರು. ಅವರೊಟ್ಟಿಗೆ ಅಥಣಿ ತಾಲೂಕಾ ದಂಡಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ಸಿದ್ದರಾಜ್ ಬೋಸ್ಗೆ ಸರ್ ಅವರು ಕೂಡ ಆಗಮಿಸಿ ನಮ್ಮ ಒಂದು ಸನ್ಮಾನವನ್ನು ಸ್ವೀಕರಿಸಿದರು. ಅವರೊಟ್ಟಿಗೆ ಒಬ್ಬ ಹಿರಿಯ ನ್ಯಾಯವಾದಿಗಳಾಗಿರ್ತಕ್ಕಂತಹ ಹೊನಜೋಳ ವಕೀಲರು ಹಾಗೂ ಎಸ್ ಹೊಸಗೌಡ ವಕೀಲರು ಹಾಗೂ ತಾಲೂಕಾ ಆರೋಗ್ಯ ಇಲಾಖೆಯ ವತಿಯಿಂದ ಬಸಗೌಡ ಕಾಗೆ ಅವರು ಕೂಡ ಆಗಮಿಸಿದರು. ಅವರು ಕೂಡ ನಮ್ಮ ಒಂದು ಪರಿಷತ್ ವತಿಯಿಂದ ಸನ್ಮಾನವನ್ನು ಸ್ವೀಕರಿಸಿ ನಮಗೆ ಒಂದು ಈ ಪರಿಷತ್ಗೆ ಹಲವಾರು ತಮ್ಮ ಯೋಚನೆಗಳನ್ನು ಹೇಳ್ತಾ ಪರಿಷತ್ನ ಹಲವಾರು ಸದಸ್ಯರಿಗೆ ಮಹಾತ್ಮ ಗಾಂಧೀಜಿಯವರ ಜೀವನ ಚರಿತ್ರೆ ಕುರಿತು ಪುಸ್ತಕಗಳನ್ನು ಕೊಡೋದ್ರ ಮೂಲಕ ಒಂದು ನಮ್ಮ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಿದರು ಮತ್ತು ಒಳ್ಳೆಯ ಒಂದು ಶುಭವನ್ನು ಕೋರೋದ್ರ ಮೂಲಕ ಒಂದು ಮುಂದಿನ ದಿನಮಾನಗಳಲ್ಲಿ ಈ ಒಂದು ಮಾನವ ಹಕ್ಕುಗಳ ಉಲ್ಲಂಘನೆಯನ್ನು ತಡೆಯಲು ಮತ್ತು ಸಂರಕ್ಷಣೆ ಮಾಡಲಿಕ್ಕೆ ಈ ಪರಿಷತ್ತು ಮುಂದುವರಿಲಿ, ಅದಕ್ಕೆ ತಮಗೆ ಬೇಕಾಗಿರ್ತಕ್ಕಂಥ ಸಹಾಯ ಸಹಕಾರವನ್ನು ನೀಡುವುದಾಗಿ ಎಲ್ಲ ತಾಲೂಕಾ ಅಧಿಕಾರಿಗಳು ನಮ್ಮೊಟ್ಟಿಗೆ ಇರ್ತೀವಿ ಮತ್ತು ನಿಮ್ಮ ಕಾರ್ಯಕ್ರಮಗಳಿಗೆ ನಾವು ಆಹ್ವಾನಿಸಿದ್ದಕ್ಕೆ ಅಭಾರಿಯಾಗಿದ್ದೇವೆ ಅಂತಕ್ಕಂಥ ತಮ್ಮ ಒಂದು ಧನ್ಯತೆಗಳನ್ನು ವ್ಯಕ್ತಪಡಿಸಿದರು. ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನೆರವೇರಿತು. ಬಂದಿರತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೆ ಹಾಗೂ ಪದಾಧಿಕಾರಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ತಮ್ಮ ಮಾಧ್ಯಮ ಮೂಲಕ ತುಂಬ ಹೃದಯದ ಧನ್ಯವಾದಗಳನ್ನು. ಸನ್ಮಾನ ಸ್ವೀಕರಿಸಿ ಅಥಣಿ ಡಿವೈಎಸ್ಪಿ ಪ್ರಶಾಂತ್ ಮುನ್ನೋಳಿ ಮಾತನಾಡಿ, ಎಲ್ಲ ಸಂಘಟನೆಗಳಿಗಿಂತ ವಿಶೇಷವಾಗಿ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ನ್ಯಾಯಾಂಗ ಸುರಕ್ಷಾ ಪರಿಷತ್ ಸಾರ್ವಜನಿಕರಿಗೆ ಉಪಯೋಗಕರವಾಗುವ ನ್ಯಾಯಾಂಗದ ಸಾರ್ವಜನಿಕರಲ್ಲಿ ಜಾಗೃತಿ ಸಭೆ ಹಾಗೂ ಸರ್ಕಾರಿ ಕಚೇರಿಗಳಲ್ಲಿ ನ್ಯಾಯಾಂಗದ ಉಲ್ಲಂಘನೆಯಾದರೆ ವಿರುದ್ಧ ಧ್ವನಿ ಎತ್ತುವುದರ ಮೂಲಕ ಸಾರ್ವಜನಿಕರಿಗೆ ನ್ಯಾಯ ದೊರಕಿಸಿಕೊಡುವಂತ ಪ್ರಾಮಾಣಿಕ ಕೆಲಸ ಈ ಪರಿಷತ್ ಮಾಡುತ್ತಿದೆ ಎಂದರು. ಜಯಂತಿಯಿಂದ ನಮ್ಮ ಮಹಾತ್ಮ ಗಾಂಧೀಜಿ ಅವರಿಗೆ ಟಿಪ್ಪಣಿ ಮಾಡ್ಲಿಕ್ಕೆ ನಾನೇನು ದೊಡ್ಡ ವ್ಯಕ್ತಿ ಇಲ್ಲ. ಅವರಿಂದ ನಾನು ಇನ್ಫ್ಲೂಯೆನ್ಸ್ ಆಗಿರೋದು ಒಂದೇ ಒಂದು ಅಂಶ ಅಂತಂದ್ರೆ ಅದು ಅಹಿಂಸೆ ಅಂತ ಹೇಳಿ. ಯಾವುದೇ ಒಂದು ಸನ್ನಿವೇಶನ ನಾವು ತಿಳಿಗೊಳಿಸ್ಲಿಕ್ಕೆ ಅಥವಾ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಅಹಿಂಸೆಯಿಂದ ಮಾಡಬಹುದು ಅಂತ ಅನ್ನೋದನ್ನ ನನಗೂ ಸರಿ ಅನಿಸುತ್ತೆ. ಅದು ಈ ಹಿಂಸೆ ಅನ್ನೋದನ್ನ ತಡೆಗಟ್ಟಲಿಕ್ಕೆ ಈ ಮಾನವ ಹಕ್ಕು ಉಲ್ಲಂಘನೆ ಎಲ್ಲೆಲ್ಲ ಆಗಬಾರ್ದು ಅನ್ನೋದಕ್ಕೆ ನೀವು ಒಳ್ಳೆ ವೇದಿಕೆಯನ್ನ ಸೃಷ್ಟಿ ಮಾಡಿ ನೀವು ಹೋರಾಟ ಮಾಡ್ತಾ ಇದ್ರಿ. ಮೆಜಾರಿಟಿ ಆಫ್ ದ ಹಿಂಸೆ ಆಗೋದು ಎಲ್ಲಿ ಅಂತಂದ್ರೆ ಸಾರ್ವಜನಿಕ ಪ್ರದೇಶದಲ್ಲಿ, ನಂತರ ಜನರ ಪರಿಕಲ್ಪನೆ ಏನಂದ್ರೆ ಸರ್ಕಾರಿ ವ್ಯವಸ್ಥೆಯಲ್ಲಿ. ಸೊ ವ್ಯವಸ್ಥೆಯಲ್ಲಿ ಅಂತಂದ್ರೆ ಒಂದು ಯಾವುದೋ ಆಫೀಸ್ಗೆ ಹೋಗಿರ್ತೀವಿ, ನಮ್ಮ ಕಡತಗಳು ಮೂವ್ ಆಗೋದಿಲ್ಲ, ಅಥವಾ ಫಿಸಿಕಲ್ ಅಸಾಲ್ಟ್ ಪೊಲೀಸ್ ಠಾಣೆಗಳಲ್ಲಿ ಆಗ್ತವೆ ಅಂತ ನಿಮ್ಮ ಕಲ್ಪನೆ. ಅದು ಜಮಾನ ಹೋಗ್ತೀವಿ. ಯಾರೋ ಒಬ್ಬನ ಕಳ್ಳನ ಹಿಡ್ಕೊಂಡ್ ಬಂದ್ವಿ, ಅವನಿಗೆ ಬಡದು ನಾವು ಜೈಲಿಗೆ ಹಾಕ್ತೀವಿ ಅನ್ನೋದು ಮುಗಿದಿದೆ. ಈಗ ಯಾವ ಕಳ್ಳಗೆ ಅದಕ್ಕೆ ಸಾರ್ವಜನಿಕರಿಗೆ ಅಥವಾ ಬೇರೆ ಯಾರೇ ಹೊಡೆಯುವಂತ ಪ್ರಕ್ರಿಯೆ ಮುಗಿದೋಗಿದೆ. ಈಗ ಇಲ್ಲ, ಎಲ್ಲೂ ಕೂಡ ಇಲ್ಲ, ನಾವು ಮಾಡೋದು. ಪೊಲೀಸ್ ಇಲಾಖೆ ಮತ್ತು ನ್ಯಾಯವಾದಿಗಳ ಸಮಾಜ ಕಾರ್ಯಕ್ರಮಕ್ಕೆ ನಾನು ತನು ಮನ ಧನದ ಸಹಾಯ ಮಾಡುವುದಾಗಿ ಹಿರಿಯ ನ್ಯಾಯವಾದಿ ಕೆ.ಎ. ವನಜೋಳ್ ಘೋಷಿಸಿದರು. ಪರವಾನಗಿ ಪಡ್ಕೊಂಡು ಡಿಎಸ್ಪಿ ಸಾಹೇಬ್ರೇನು ವಕೀಲರು ಮತ್ತು ಪೊಲೀಸ್ ಆಫೀಸರ್ ಸಂವಾದ ಕಾರ್ಯಕ್ರಮ ಪ್ರೆಸ್ ಕೊಡೋದು ಇಟ್ಕೋರಿ ಅಂತ ನಮ್ಮ ಕಾರ್ಯಕ್ರಮ ಏನು ಇಟ್ಕೊಂಡಂತ ಒಂದು ಪ್ರಸ್ತಾವನೆ ಸಲ್ಲಿಸಿರಿ. ಅದು ಯೋಗ್ಯ ಇದೆ, ಸರಿ ಇದೆ. ಆದರೆ ಯಾವತ್ತೂ ನೀವು ಈ ಪರಿಷತ್ತದವರು ಮತ್ತು ಪ್ರೆಸ್ ರಿಪೋರ್ಟ್ದವರು ನೀವು ಈ ಕಾರ್ಯಕ್ರಮ ಯಾವಾಗ ಇಟ್ಕೋತೀರಿ, ಆ ಸಂಪೂರ್ಣ ಜವಾಬ್ದಾರಿಯನ್ನು ನಾ ತಗೋತೀನಿ.
ಇದೇ ತಾಲೂಕಾ ಆರೋಗ್ಯಾಧಿಕಾರಿ ಬಸಗೌಡ ಕಾಗೆ, ಅಥಣಿ ಡಿವೈಎಸ್ಪಿ ಪ್ರಶಾಂತ್ ಮುನ್ನೋಳಿ, ಕ್ಷೇತ್ರ ಶಿಕ್ಷಣಾಧಿಕಾರಿ ಎಂಆರ್ ಮುಂಜೆ, ಬಳ್ಳಿಗೆರೆ ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕರಾದ ಮಹಾಂತೇಶ್ ಬುರ್ಲಿ ಒಳಗೊಂಡು ಸರ್ಕಾರಿ ಸೇವೆಯಲ್ಲಿರುವ ಸಾಧಕರಿಗೆ ಸನ್ಮಾನಿಸಲಾಯಿತು. ಇದೇ ಸಮಯದಲ್ಲಿ ಅಥಣಿ ತಹಶೀಲ್ದಾರ್ ಸಿದ್ದರಾಯ್ ಬೋಸ್ಗೆ, ಪರಿಷತ್ ಜಿಲ್ಲಾ ಅಧ್ಯಕ್ಷ ಡಿಬಿ ಠಕ್ಕಣ್ಣವರ್, ಪರಿಷತ್ ಕರ್ನಾಟಕ ರಾಜ್ಯ ಉಸ್ತುವಾರಿ ಮಂಜುನಾಥ್ ಆರ್, ಅಥಣಿ ಹಿರಿಯ ನ್ಯಾಯವಾದಿಗಳಾದ ಎಎಸ್ ಹುಚ್ಚಗೌಡರ್, ಕೆಎ ವನಜೋಳ್, ಡಿಎಂ ಮಕಾಂದಾರ್, ಎಸ್ಎಸ್ ಪಾಟೀಲ್, ಎಸ್ಎಸ್ ಚಿಕ್ಕಟ್ಟಿ, ಡಿಟಿ ಕಾಂಬ್ಳೆ, ಎಎಂ ಮಹಾಜನ್, ಜಿಡಿ ಹಿರೇಮಠ್, ಕೆಎಂ ಪಾಟೋಲೆ, ಎಸ್ಆರ್ ನಾಯ್ಕ್, ಎಚ್ಎಂ ವಾಘ್ಮೋರೆ, ಎಸ್ಪಿ ಪಾಟೀಲ್, ಬಿಎಂ ಅಂಬಿ, ಎಸ್ಎಸ್ ಗೋಂದಳಿ, ಎಎ ಸಕ್ಕನಟ್ಟಿ, ಆರ್ಎಸ್ ನಾಯ್ಕ್, ಎಸ್ಎಸ್ ಮುಲ್ಲಾ, ಜಿಬಿ ಚನ್ನಬಸಪ್ಪನವರ್, ವಿವಿ ವಾಘ್ಮೋರೆ, ಬಿಆರ್ ಕವಟಕೊಪ್ಪ ಹಾಗೂ ಪದಾಧಿಕಾರಿಗಳು, ನ್ಯಾಯವಾದಿಗಳು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸತೀಶ್ ಕೋಳಿ, ನ್ಯೂಸ್ ಪಾಸ್ಟ್ ಕನ್ನಡ, ಚಿಕ್ಕೋಡಿ.